ಸಾಗರ ಗಣಪತಿ ಕೋಆಪರೇಟಿವ್ ಬ್ಯಾಂಕ್ಗೆ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷರು ಕೃಷ್ಣಮೂರ್ತಿ ಇವರು ಆಯ್ಕೆಯಾಗಿದ್ದು ಆ ಭಾಗದ ಜನರಲ್ಲಿ ಸಂತಸ ಮೂಡಿಸಿದೆ. ಸತತ 7 ಬಾರಿ ಸವಿತಾ ಸಮಾಜದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಸಾಗರದ ಗಣಪತಿ ಕೋಆಪರೇಟಿವ್ ಬ್ಯಾಂಕ್ಗೆ ನಡೆದ ಚುನಾವಣೆಯಲ್ಲಿ ಮರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಆ ಭಾಗದಲ್ಲಿ ಜನರ ಹೆಮ್ಮೆಯ ವಿಚಾರ ಕಂಡ್ರೆ ಇದು ಒಬ್ಬ ವ್ಯಕ್ತಿ ಇಷ್ಟೊಂದು ಜನರ ಪ್ರಶಂಸೆ ಪಡೆದಿದ್ದಾರೆ ಎಂದರೆ ಇದು ನಿಜಕ್ಕೂ ಸಂತಸದ ಸಂಗತಿ ಅಲ್ವೇನ್ರಿ. ಒಂದು ರಾಜಕೀಯ ಪ್ರೇರಿತವಾಗಿ ಹಾಗೂ ನಮ್ಮ ಸಮಾಜವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಾಗೂ ನಮ್ಮ ಸಮಾಜಕ್ಕೆ ಬೇಕಾಗುವಂಥ ಸರ್ಕಾರದಿಂದ ಅನುಕೂಲಗಳನ್ನು ಹಿಂದೆ ತರಿಸಿರುವಂಥ ಹಾಗೂ ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡಿ ಸಂಘಟನೆ ಮಾಡಿದಂಥ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣಮೂರ್ತಿ ಭಂಡಾರಿ ಅವರು ಈ ದಿನ ನಮ್ಮ ಈ ಸಾಗರದ ಗಣಪತಿ ಅರ್ಬನ್ ಬ್ಯಾಂಕ್ನಲ್ಲಿ ಸತತವಾಗಿ 7ನೇ ಬಾರಿ ಅವರು ಜಯಗಳಿಸಿ ಸೋಲಿಲ್ಲದ ಸರ್ದಾರ ಅಂತ ಹೇಳಿ ಅವರನ್ನು ಬಿರುದನ್ನು ಕೊಟ್ಟಿದ್ದೇವೆ. ಹಾಗೆ ಅವರನ್ನು ಇನ್ನೂ ಆ ದೇವರು ಹೆಚ್ಚಿನ ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ. ಹಾಗೆ ನಾವೆಲ್ಲರೂ ಅವರ ಜೊತೆಗೆ ಸಹಕಾರಿಯಾಗಿದ್ದೇವೆ. ನಮಗೂ ಕೂಡ ಮುಂದೆ ಒಂದು ಸಹಭಾಗಿಯಾಗಿರ್ತಾರೆ. ಅವರಿಗೆ ನಾವೆಲ್ಲ ಇವತ್ತು ಅವರ ಒಂದು ಜಯಶಾಲಿಯನ್ನು ಮನಗಂಡು ಅವರನ್ನು ಒಂದು ಕಾರ್ಗಲ್ ಜೋಗ ಹಾಗೂ ತಾಳೂಕು ಸವಿತಾ ಸಮಾಜದ ವತಿಯಿಂದ ನಾವು ಇಲ್ಲಿ ಅವರ ನಿವಾಸಕ್ಕೆ ಬಂದು ಒಂದು ಸನ್ಮಾನಿಸಿ ಅವರನ್ನು ಒಂದು ಗೌರವಿಸ್ತಾ ಇದ್ದೇವೆ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷನ್ನು ಕೊಟ್ಟು ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೆ ಹುದ್ದೆಗೆ ಹೋಗಲಿ ಅಂತ ಹಾರೈಸ್ತಾ ಇದ್ದೀವಿ. ನಾನು ಗಣಪತಿ ಭಂಡಾರಿ ಸವಿತಾ ಸಮಾಜದ ಅಧ್ಯಕ್ಷರು. ನಾನು ಶಿವಕುಮಾರ್ ಸವಿತಾ ಸಮಾಜದ ಅಧ್ಯಕ್ಷರು. ಈ ದಿನ ನಾವು ಸಾಗರಕ್ಕೆ ಭೇಟಿಯಾಗಿ ಸನ್ಮಾನ್ಯ ಕೃಷ್ಣಮೂರ್ತಿ ಭಂಡಾರಿ ಅವ್ರನ್ನ ಸನ್ಮಾನ ಮಾಡಬೇಕಂತ ನಾವು ಕಾರ್ಗಲ್ ಹಾಗೂ ಯೋಗ ಹಾಗೂ ತಾಲೂಕದ ಹೋಬಳಿ ಲೆವೆಲಿಂದ ನಿನ್ನೆ ದಿನ ಫೋನ್ ಮಾಡಿ ಕೇಳ್ಕೊಂಡಿದ್ವಿ. ಬೇಡ ಅಂದರು. ಆದರೂ ಕೂಡ ನಾವು ಇಲ್ಲ ನಾವು ಕಾರ್ಗಲ್ ಯೋಗದಿಂದ ಪ್ರತಿಯಿಂದ ನಾವು ಸನ್ಮಾನ ಮಾಡಬೇಕಂತ ನಮಗೆ ತುಂಬ ಆಸೆಯಿಂದ ಪ್ರೀತಿಯಿಂದ ಇದೆ. ಖಂಡಿತವಾಗೂ ನಮಗೆ ನಮ್ಮ ಟೈಮ್ ಮಾಡಿಕೊಡಿ ಅಂದಾಗ ಇದರಿಂದ ಸಂಜೆ ನಾವು ಮನೆಗೆ ಭೇಟಿಯಾಗಿದ್ದೀವಿ. ನಮಗೆ ತುಂಬ ಸಂತೋಷದ ವಿಷಯ ಏನಂದರೆ ನಮ್ಮ ಸಮಾಜದವರು ಸತತ ಬಾರಿ 7 ಬಾರಿ ಜಯಶಾಲಿದ್ದಾರೆ. ಡಬಲ್ ಹ್ಯಾಟ್ರಿಕ್ಕನ್ನು ಮೀರಿಸಿದ್ದಾರೆ. 7 ಸರಿ ಜಯಶಾಲಿ ಆಗಿದ್ದಕ್ಕೆ ನಮಗೆ ನಮ್ಮ ಸಮಾಜದವರು ನಮ್ಗೆ ತುಂಬ ಸಂತೋಷದ ಹಾಗೂ ಹೆಮ್ಮೆಯ ವಿಚಾರವಾಗಿದೆ. ಅದೇ ರೀತಿ ನಮ್ಮ